ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮೀನಾಗಿ ತುಂಬಾ ಹುಷಾರಿಲ್ದಂಗೆ ಆಗ್ಬಿಟ್ಟಿರುತ್ತೆ, ಜ್ವರ ಜಾಸ್ತಿ ಆಗ್ತಾ ಇರುತ್ತೆ. ಸೂರ್ಯ ಬಂದು ಇದೇನಮ್ಮ ಇನ್ನೂ ಮೈ ಸುಡ್ತಾ ಇದೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದಾಗ ಬೇಡ ರೀ, ಮಾತ್ರೆ ನುಂಗಿದ್ದೀನಿ ಸರಿ ಹೋಗುತ್ತೆ. ಏನಮ್ಮ ನೀನು ಮಾತ್ರೆ ನುಂಗಿದ್ದೀನಿ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಇದೆಯಾ? ನೀನೇನು ಡಾಕ್ಟ್ರಾ? ನಿನಗೆ ಏನಾಗ್ತಾ ಇದೆ ಅಂತ ನಿನಗೆ ಗೊತ್ತಾಗೋದಕ್ಕೆ? ನೋಡು, ಇವಾಗೆಲ್ಲ ಥರ ನೆಗ್ಲೆಕ್ಟ್ ಮಾಡಬಾರ್ದು. ನಡಿ ಹಾಸ್ಪಿಟಲ್ಗೆ ಹೋಗಿ ಬರೋಣ. ರೀ ಬೇಡ ರೀ ಮೀನಾ, ಒಂದ್ಸಲ ಹೇಳಿದರೆ ಕೇಳಬೇಕು, ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ರೀ ಇಷ್ಟಕ್ಕೆಲ್ಲ ಆಸ್ಪತ್ರೆ ಯಾಕೆ ರೀ? ಅದೆಲ್ಲ ಏನೂ ಆಗಲ್ಲ, ನೀನು ಆರಾಮಾಗಿ ನಿಂತಿರು, ನಾನು ಹೋಗಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ರೋಹಿಣಿ ಅವ್ರ ಅಮ್ಮ ಮತ್ತು ಅವ್ರ ಮಗ ಇಬ್ಬರು ಕೂಡ ಅಲ್ಲಿಗೆ ಬಂದುಬಿಡ್ತಾರೆ. ಇವಳಿಗೆ ನೋಡಿ ತುಂಬಾ ಶಾಕ್ ಆಗುತ್ತೆ. ಅವ್ರ ಅಮ್ಮ ಆಂಬುಲೆನ್ಸಿಂದ ಮಗುನ ಕರ್ಕೋತಾ ಇರ್ತಾರೆ. ಅಮ್ಮ ಏನಮ್ಮ, ಯಾಕಮ್ಮ, ಏನಾಯಿತು ರೀ? ಕ್ರಿಶ್ ಮತ್ತು ಅವರ ಅಜ್ಜಿ ಅಂತ ಹೇಳಿ ಕರೀತಾರೆ. ಆಗ ಅಯ್ಯೋ ಯಾಕಮ್ಮ ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದು ಆಕ್ಸಿಡೆಂಟ್ ಆಗಿಬಿಟ್ಟಿದ್ಯಪ್ಪ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಆಕ್ಸಿಡೆಂಟಾ? ಬನ್ನಿ ಅಂತ ಹೇಳಿ ಮಗುನ ಕರ್ಕೊಂಡು ಬಂದು ಒಳಗಡೆ ಅವನ್ನೇ ಸ್ಟ್ರೆಚರ್ ಮೇಲೆ ಮಲಗಿಸ್ಬಿಡ್ತಾನೆ. ಡಾಕ್ಟರ್ ನೋಡಿ, ಸ್ವಲ್ಪ ಬೇಗ ನೋಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸರಿ ಓಕೆ ಸರ್, ನೋಡ್ತೀವಿ. ಕಂಪ್ಲೇಂಟ್ ಎಲ್ಲ ಆಗಿದೆ ಅಂತ ಹೇಳಿದಾಗ, ಸರ್ ಅದೆಲ್ಲ ನಾವು ನೋಡ್ಕೋತೀವಿ, ನೀವು ಮೊದಲು ಮಗು ಚೆಕ್ ಮಾಡಿ ಅಂತ ಹೇಳಿದಾಗ, ಅಷ್ಟೇನೂ ಸೀರಿಯಸ್ ಆಗಿಲ್ಲ, ನಾನು ನೋಡ್ತೀನಿ ರೀ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇದಾದ್ಮೇಲೆ ಮೀನಾ ಅವ್ರ ಅಮ್ಮಂಗೆ ಸಮಾಧಾನ ಮಾಡ್ಕೊಂಡು ಕೂತಿರ್ತಾಳೆ. ಸೂರ್ಯ ದೇವ್ರ ಹತ್ರ ನಿಂತ್ಕೊಂಡು, ದೇವ್ರೆ ಯಾಕಪ್ಪ ಇಂಥ ಶಿಕ್ಷೆ ಅಂತ ಚಿಕ್ಕ ಮಕ್ಳಿಗೆ ಕೊಡ್ತೀಯಾ? ದೊಡ್ಡವರಾದರೆ ಹೇಗೋ ಸಹಿಸ್ಕೋತಾರೆ, ಏನು ಅರಿಯೋದು ಕಂದ ಅದು, ಪಾಪ ಹೋಗಿ ಅಂತ ಮಗುಗೆ ಇಂಥ ದೊಡ್ಡ ನೋವು ಕೊಟ್ಟಿದೆಯಲ್ಲ, ಅದು ಹೇಗೆ ಸಹಿಸ್ಕೊಡುತ್ತೆ ಚಿಕ್ಕ ಮಗು? ಭಗವಂತ ನಿನ್ನ ಹತ್ರನೇ ಬಂದಿದ್ದೀನಿ, ಏನೂ ಕೇಳಿಲ್ಲ ನಾನು ಇದುವರೆಗೂ, ಹೋಗಲಿ ಆ ಮಗುಗೆ ಏನು ಹುಷಾರಿಲ್ಲದೆ ಚೆನ್ನಾಗಿ ಆಗೋ ಥರ ಮಾಡಬೇಡಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾರೆ. ಈ ಕಡೆ ಕ್ರಿಶ್ ಅವರಮ್ಮ ಅಳ್ತಾ ಇರೋದನ್ನ ನೋಡಿ ಮೀನಾ, ಅಮ್ಮ ಏನೂ ಆಗೋದಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಯಾಕಮ್ಮ, ಯಾಕೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಇರೋನು ಅವನೊಬ್ಬನೇ, ಅವನಿಗೂ ಈ ರೀತಿ ಆಗಿದೆ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಆಗಲ್ಲಮ್ಮ, ಹುಷಾರಾಗ್ತಾನೆ, ನೀವು ಭಯ ಪಡ್ಕೋಬೇಡಿ, ಆರಾಮಾಗಿರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಈಗ ಆರಾಮಾಗಿರೋದು ಏನೋ, ಅವ್ನು ಚೆನ್ನಾಗಿ ಹೊರಗಡೆ ಬಂದರೆ ನನಗಷ್ಟೇ ಸಾಕು ಅಂತ ಹೇಳಿ ಹೇಳ್ತಾರೆ. ಇದಿಷ್ಟು ಗುರುವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.